ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀನು ಹಳ್ಳಕ್ಕೆ ಬೀಳಕ್ಕೆ ನಿನ್ನ ಗುಂಡಿನ ನೀನೇ ತೋಡ್ಕೊಂಡಿಲ್ಲ ದೀಪ. ವತ್ಸಲ, ಬೀಗರ ಮನೆಯಿಂದ ಫೋನ್ ಬರ್ತಾ ಇದೆ. ಸೌಂದರ್ಯ ಅವರು ಫೋನ್ ಮಾಡ್ತಿದ್ದಾರೆ, ಬೇಗ ಬಾಯಿಲಿ. ಏನಂತೆ? ಅಣ್ಣ, ಅವ್ರು ಏನಾದ್ರು ನಮ್ಮ ಮನೇಲಿ ಫಂಕ್ಷನ್ ಇದೆ, ಎಲ್ಲರೂ ಊಟಕ್ಕೆ ಬನ್ನಿ ಅಂದ್ರೆ ಆಗಲ್ಲ ಅಂತ ಹೇಳಲೇಬೇಡ, ನಾವೆಲ್ಲರೂ ಹೊರಟ್ಬಿಡೋಣ. ಫೋನ್ ಇನ್ನೂ ಆನ್ ಮಾಡಿಲ್ಲ, ಮಧ್ಯ ಮಧ್ಯ ಮಾತಾಡಿದ್ರೆ ನಿನಗೆ ಲೌಡ್ ಸ್ಪೀಕರ್ ಹಾಕು. ಏನ್ ಮಾತಾಡ್ತಾರೆ ಅಂತ ನಾನು ಕೇಳಿಸ್ಕೊತೀನಿ. ಮಧ್ಯ ಮಾತಾಡಬಾರ್ದು. ನಮಸ್ತೆ ಸೌಂದರ್ಯ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಯಾವಾಗಲೂ ಚೆನ್ನಾಗೇ ಇರ್ತೀನಿ ಜಯರಾಮ್ ಅವರೇ. ನೀವು ನಿಮ್ಮ ಫ್ಯಾಮಿಲಿಯವರೆಲ್ಲ ಚೆನ್ನಾಗಿದ್ದೀರಾ? ದೇವ್ರ ದಯೆಯಿಂದ ಎಲ್ಲ ಚೆನ್ನಾಗಿದ್ದಾರೆ. ಅಲ್ಲೂ ಕೂಡ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ನಮ್ಮ ಅಳಿಯಂದ್ರು ದೀಪು ಎಲ್ಲರೂ ಆರೋಗ್ಯವಾಗಿದ್ದಾರಲ್ವಾ? ಯಾಕೆ ದೀಪ ನಿಮಗೆ ಫೋನ್ ಮಾಡಲ್ವಾ? ಹಾಗೇನಿಲ್ಲ, ದೀಪು ಫೋನ್ ಮಾಡ್ತಾನೆ ಇರ್ತಾಳೆ. ಅಪರೂಪಕ್ಕೆ ನೀವು ಫೋನ್ ಮಾಡಿದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಆದರೆ ನಾನು ನಿಮಗೆ ಫೋನ್ ಮಾಡಬಾರ್ದಿತ್ತು ಅಂತ ಹೇಳ್ತಿದ್ದೀರಾ? ಅಯ್ಯೋ ಹಾಗೇನಿಲ್ಲ, ನೀವು ಫೋನ್ ಮಾಡಿದ್ದು ನಿಜಕ್ಕೂ ತುಂಬಾ ಸಂತೋಷ ಆಯ್ತು. ಇಷ್ಟಕ್ಕೆ ಜಾಸ್ತಿ ಖುಷಿ ಪಡ್ಬೇಡಿ ಜಯರಾಮ್ ಅವರೇ. ಈಗ ನಾನು ನೆಕ್ಸ್ಟ್ ಹೇಳೋ ವಿಷಯ ಕೇಳಿದ್ರೆ ಇನ್ನೂ ಡಬ್ಬಲ್ ಖುಷಿ ಪಡ್ತೀರಾ. ಹೌದಾ? ಏನು ಹೇಳಿ ಮೇಡಮ್? ನಾಳೆ ಏನು ದಿನ ಹೇಳಿ? ನಾಳೆ 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 ದಿನ ಏನು ಸ್ಪೆಷಲ್ ಇದೆ ಅಂತ ಹೇಳಿ ಅಂತ ಹೇಳಿದೆ. ಕ್ಷಮಿಸಿ ಮೇಡಮ್, ಗೊತ್ತಾಗ್ತಾ ಇಲ್ಲ. ನೀವೇ ಮುಂದೆ ನಿಂತು ನಿಮ್ಮ ಮಗಳು ಮತ್ತೆ ಚಿರು ಮದುವೆ ಮಾಡಿಸಿದೀರಾ, ಅಂಥದ್ರಲ್ಲಿ ಅವ್ರ ಆನಿವರ್ಸರಿ ನಿಮಗೆ ನೆನಪಿಲ್ವಾ? ಸೊ ನಾಳೆ ಅವರಿಬ್ಬರ ಆನಿವರ್ಸರಿ ಪ್ರಯುಕ್ತ ನಮ್ಮ ಮನೆಯಲ್ಲಿ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ನೀವು ನಿಮ್ಮ ಕುಟುಂಬದವ್ರು ಎಲ್ಲರೂ ಬರಬೇಕು. ಹಾ, ನಾವೆಲ್ಲ ಕ್ಷಮಿಸಿ ಮೇಡಮ್, ನಾಳೆ ಸ್ಟೇಷನ್ನಲ್ಲಿ ಒಂದು ಇಂಪಾರ್ಟೆಂಟ್ ಡ್ಯೂಟಿ ಆಗ್ಬಿಟ್ಟಿದ್ದಾರೆ. ನಾನಂತೂ ಬರೋಕ್ಕೆ ಆಗಲ್ಲ. ನಾ ಬರೋಕ್ಕಾಗಲ್ಲ ಅಂದಮೇಲೆ ವತ್ಸಲ ಅಂಬುಜನೂ ಬರೋಕ್ಕಾಗಲ್ಲ. ಅಂದರೆ ನಿಮ್ಮ ಮಗಳ ಅವಳಿನ ಆನಿವರ್ಸರಿ ಪಾರ್ಟಿಗೆ ನಿಮ್ಮ ಮನೆಯಿಂದ ಯಾರು ಬರಲ್ವಾ? ನಾವು ಬರೋಕ್ಕಾಗಲ್ಲ ಅಂದರೆ, ಬೇಕಾದರೆ ನರಸಿಂಹನ್ ನಾನು ಅಲ್ಲಿ ಕಳಿಸ್ತೀನಿ. ಈಗ ಹೇಗಿದ್ರು ನರಸಿಂಹ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಾ ಇದ್ದಾನೆ. ಆಯಿತು, ಆದರೆ ನರಸಿಂಹ ಯಾವಾಗ ಬೆಂಗಳೂರಿಗೆ ಬಂದ ನಮಗೆ ಗೊತ್ತೇ ಇಲ್ವಲ್ಲ. ಅದು ಮೊನ್ನೆ ಅವನಿಗೆ ಕೆಲಸ ಸಿಕ್ತು, ಅದಕ್ಕೆ ಅವನು ಬೆಂಗಳೂರಿನಲ್ಲೇ ಇದ್ದಾನೆ. ಸರಿ, ಮಿಸ್ ಮಾಡದೆ ನರಸಿಂಹನಾದರೂ ಕಳಿಸಿ. ಖಂಡಿತ ಕಳಿಸ್ತೀನಿ ಮೇಡಮ್. ಸರಿ, ನನಗೆ ಬೇಕಾಗಿದ್ದು ಇದೆ. ನರಸಿಂಹ, ನಾಳೆ ಆನಿವರ್ಸರಿ ಪಾರ್ಟಿಗೆ ಯು ಆರ್ ಮೋಸ್ಟ್ ವೆಲ್ಕಮ್. ಏನಣ್ಣ ನೀನು? ಅವರೇ ಫೋನ್ ಮಾಡಿ ಅಷ್ಟು ಪ್ರೀತಿಯಿಂದ ಫಂಕ್ಷನಿಗೆ ಬನ್ನಿ ಅಂತ ಕರೆದ್ರೆ ಆಗಲ್ಲ ಅಂತ ಹೇಳ್ತೀಯಲ್ಲ ನೀನು? ನೋಡೆ, ದೊಡ್ಡ ಮನೆಯವ್ರ ಪಾರ್ಟಿ, ನಮ್ಗೆ ಯಾಕೆ ಆಗಲ್ಲ? ಈಗ ಮೊದಲೊಂದ್ಸಲ ದೀಪನ್ ರಿಸೆಪ್ಷನ್ನಲ್ಲಿ ಕುಡಿದು ಅವಾಂತರ ಆಗಿ ಅವೆಲ್ಲ ಮರ್ತ್ಬಿಟ್ಯಾ ನೀನು? ಅವಾಗ ಮನೆ ಹಾಳ ಎಸ್ಐ ಇದ್ದ, ಅದಕ್ಕೆ ಹಂಗಾಯ್ತು. ಈ ಫಂಕ್ಷನ್ಗೂ ಅವನನ್ನ ಕರೆದಿರ್ತಾರೆ ಅಂತ ಏನಣ್ಣ ಗ್ಯಾರಂಟಿ? ಅದು ಅಲ್ಲದೆ ನಾವೇನಲ್ಲಿ ಕುಡಿಯಕ್ಕ ಹೋಗ್ತೀವಿ, ಚಂದ ಸೀರೆ ಉಟ್ಕೊಂಡು ಫಂಕ್ಷನ್ ಹೋಗಿ ಒಳ್ಳೆ ಫೋಟೋ ತೆಗಿಸ್ಕೊಂಡು ತುಂಬಾ ಊಟ ಮಾಡಿ ಮನೆಗೆ ಬರ್ತಿದ್ವಿ, ಅಷ್ಟೇ ತಾನೇ? ಏನ್ ದೊಡ್ಡ ಹೀರೋಯಿನ್ ಇವಳು. ಚಂದ ಸೀರೆ ಉಟ್ಕೊಂಡು ಎಲ್ರ ಮುಂದೆ ನಲ್ದಾಡಿ ಫೋಟೋ ತೆಗೆಸ್ಕೊಳ್ಳಕ್ಕೆ ಅಲ್ಲಿ ಬಂದಿರೋ ಗೆಸ್ಟ್ಗಳೆಲ್ಲ ನಿನಗೆ ಕಾಯ್ತಾ ಇರ್ತಾರೆ. ಹೋಗೆ. ಅವಳು ಹೇಳಿದ್ರಲ್ಲೂ ಸತ್ಯ ಇದೆ. ಅವ್ರು ಫೋನ್ ಮಾಡಿ ಕರೆದಿದ್ದಾರೆ, ನಾವು ಹೋಗ್ಲಿಲ್ಲ ಆದ್ರೆ ಬೇಜಾರು ಮಾಡ್ಕೊಳಲ್ವಾ? ನೋಡೆ, ಬರ್ತೀನಿ ಅಂತ ಹೇಳಿ ಹೋಗದೆ ಹೋದ್ರೆ ಬೇಜಾರಾಗ್ಬೇಕು. ಈಗಾಗಲೇ ನಾನು ಹೇಳ್ಬಿಟ್ಟಿದ್ದೀನಲ್ಲ ಬರಕ್ಕಾಗಲ್ಲ ಅಂತ. ನರಸಿಂಹಂಗೆ ಫೋನ್ ಮಾಡಿ ಹೇಳ್ತೀನಿ, ಅವ್ನು ಹೋಗ್ತಾನೆ ಬಿಡು. ಸರಿ ಬಿಡಿ. ಹಲೋ ನರಸಿಂಹ, ಹೇಗಿದೆಯಪ್ಪ? ಡ್ಯೂಟಿ ಎಲ್ಲ ಹೇಗಿದೆ? ನಾನು ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದ್ದೇನಾದ್ರು ತೊಂದರೆ ಆಯ್ತಾ ನಿನಗೆ? ಹಾಗೇನಿಲ್ಲಪ್ಪ, ನೀವು ಹೇಗಿದ್ದೀರಾ?
ಎಲ್ಲಿದ್ರಿ? ಡ್ಯೂಟಿಲಿದ್ರಾ? ಇಲ್ಲ, ಇವತ್ತು ಮನೆಯಲ್ಲೇ ಇದ್ದೀನಿ. ಅದು ಸೌಂದರ್ಯ ಅವ್ರು ಫೋನ್ ಮಾಡಿದ್ರು. ಏನು ವಿಷಯ ಅಂತಪ್ಪ? ದೀಪು ಚಿರು ಮದುವೆ ಆಗಿ ನಾಳೆಗೆ 1 ವರ್ಷ ಅಂತೆ. ಅದಕ್ಕೆ ವಾರ್ಷಿಕೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ಒಂದು ದೊಡ್ಡ ಪಾರ್ಟಿ ಅಂತೆ. ನಾನ್ ಬರಕ್ಕಾಗಲ್ಲ, ನನಗೆ ಇಂಪಾರ್ಟೆಂಟ್ ಡ್ಯೂಟಿ ಇದೆ. ನಾನ್ ಬರ್ಲಿಲ್ಲ ಅಂದ್ರೆ ವತ್ಸಲ ಅಂಬುಜಾನು ಬರಕ್ಕಾಗಲ್ಲ ಅಂತಂದೆ. ಆಮೇಲೆ ನರಸಿಂಹ ಈಗ ಬೆಂಗಳೂರಿನಲ್ಲೇ ಇದ್ದಾನೆ, ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ, ಅವನು ಕಳಿಸ್ತೀನಿ ಅಂತ ಹೇಳಿದ್ದೀನಿ. ಅಲ್ಲಪ್ಪ, ನಾನು ಇಲ್ಲಿರೋ ವಿಷಯನ ಇನ್ನು ದೀಪು ಪುಟ್ಟಿಗೆ ಹೇಳಿಲ್ಲ. ನೀವು ಸೌಂದರ್ಯ ಅವ್ರಿಗೆ ಯಾಕೆ ಹೇಳಿದ್ರಿ? ಅದ್ರಲ್ಲೇನೋ ತಪ್ಪು. ನಾವು ಬರಕ್ಕಾಗಲ್ಲ, ನಿನಗ್ ಕಳಿಸ್ತಾ ಇದ್ದೀವಿ ಅಂತ ಹೇಳ್ದೆ. ನೀನು ಮಿಸ್ ಮಾಡ್ಕೋಬೇಡ, ಹೋಗಿದ್ ಬಾ. ಹೌದು ಮಗನೆ, ದೀಪಗೋಸ್ಕರ ಆದ್ರೂ ನೀನು ಹೋಗ್ಬಿಟ್ ಬಾ. ಮನೆಯಲ್ಲಿ ನಾವು ಯಾರು ಹೋಗ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಕಣ. ಒಂದು ಕೆಲಸ ಮಾಡು, ದೀಪಂಗೆ ಫೋನ್ ಮಾಡಿಬಿಟ್ಟು ನೀನು ಹೋಗ್ಬಿಟ್ ಬಾ. ನಿಮ್ ಕಂಪ್ನಿಯವ್ರಿಗೆ ನಾಳೆ ನಾ ಬರಲ್ಲ ಅಂತ ಇವತ್ತೇ ಹೇಳ್ಬಿಡಪ್ಪ. ಸರಿ ಆಯ್ತು. ಲೋ ನರಸಿಂಹ, ದೀಪನ್ ಮನೆ ಫಂಕ್ಷನ್ಗೆ ಹೋಗ್ತೀಯಲ್ಲ, ಅಲ್ಲಿ ಫೋಟೋಸ್ ಎಲ್ಲ ತೆಗೆದು ಕಳ್ಸೋ. ಫೋಟೋದಲ್ಲೇ ನೋಡಿ ಖುಷಿ ಪಟ್ಕೋತೀನಿ, ಆಯ್ತಾ? ಬಾಯಿ ಮುಚ್ಕೊಂಡಿದೆ. ಅವನಿಗೆ ಫೋಟೋಗ್ರಾಫರ, ಅಲ್ಲೋಗಿ ಫೋಟೋ ತೆಗಿಯಕ್ಕೆ. ನರಸಿಂಹ, ಅವೆಲ್ಲ ಏನು ಮಾಡಬೇಡ ಕಣ. ಹೋಗಿ ಮರ್ಯಾದೆಯಿಂದ ಊಟ ಮಾಡ್ಕೊಂಡು ಬಾರು. ಸರಿಯಪ್ಪ. ಸದ್ಯ ನನ್ನ ನರಸಿಂಹನಾದ್ರೂ ಹೋಗಕ್ಕೆ ಒಪ್ಕೊಂಡಲ್ಲ, ಅದೇ ಸಂತೋಷ. ಅಣ್ಣ, ಈಗಲೇ ಕೇಳ್ಕೊಂಬಿಡು, ಅವನಿಗೆ ಅವ್ರ ಓನರ್ ರಜಾ ಕೊಡ್ತಾರಾ ಇಲ್ವಾ ಅಂತ. ಕೊಡ್ಲಿಲ್ಲ ಅಂದ್ರೆ ನಾನು ಹೋಗಿ ಬರ್ತೀನಿ. ನೀನೊಬ್ಳೆ ಹ್ಮ್ ಬಸ್ಸಲ್ಲಿ ಹ್ಮ್ ಬೆಂಗಳೂರಿಗೆ ಹ್ಮ್ ಅವ್ರ ಮನೆ ಫಂಕ್ಷನ್ಗೆ. ಅಲ್ಲಿ ನೋಡಿದ್ವಿ ಕಾಣಿಸ್ತಾ ಇದೆಯಾ ಕನ್ನಡಿ? ಹೋಗಿ ಮುಖ ನೋಡ್ಕೊ. ನಾನು ಇಲ್ಲಿ ಕೆಲಸ ಮಾಡ್ತಾ ಇರೋದು ಆಲ್ರೆಡಿ ಬಾಬಾ ನೋಡಿದ್ದಾರೆ. ದೀಪು ಪುಟ್ಟಿಗಂತೂ ಏನೂ ಗೊತ್ತಿಲ್ಲ. ಆದರೆ ನಾಳೆ ಅದು ಹೇಗೆ ಹೋಗಲಿ? ಅಲ್ಲಿ ಹೋಗಿ ಅವ್ರು ಏನು ಕೆಲಸ ಮಾಡ್ತಾ ಇದೆಯಾ ಅಂದರೆ ಏನು ಅಂತ ಹೇಳಲಿ? ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಆಯ್ತಲ್ಲ.